Third Standard Environmental Studies, Lesson 6, Variety of Food. ವಿವಿಧ ಬಗೆಯ ಆಹಾರ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಈ ಪಾಠ. ಈ ಪಾಠವನ್ನ ಸರಿಯಾಗಿ ಆಲಿಸಿದ್ರಿ ಅಂದ್ರ ನೀವು ಏನ್ ತಿನ್ಬೇಕು, ಏನ್ ತಿನ್ಬಾರ್ದು, ಆರೋಗ್ಯಕ್ಕ ಏನೇನು ಮಹತ್ವ, ಯಾವ ರೀತಿ ತಿಂದ್ರ ನಮ್ಮ ಮನಸ್ಸು ದೇಹ ಸಂತೋಷವಾಗಿರಲು ಸಾಧ್ಯ, ಈ ಎಲ್ಲ ಅಂಶಗಳನ್ನ ಕಲಿತೀರಿ. ನೋಡೋಣ. You have already known the different food items that you eat. ನೀವು ಸೇವಿಸುವ ವಿವಿಧ ಬಗೆಯ ಆಹಾರ ಪದಾರ್ಥಗಳ ಬಗ್ಗೆ ನೀವು ಈಗ ತಿಳಿದಿರಿ. Answer the following question. Write 5 food items that you have eat every day in the space given below. ಮತ್ತ ಡಿಸ್ಟ್ರಿಕ್ಟ್ ವೈಸ್ ಆಹಾರ ಪದ್ಧತಿ ಚೇಂಜ್ ಆಗುತ್ತ. ಜಿಲ್ಲೆಗಳಿಂದ ಜಿಲ್ಲೆಗೆ ಆಹಾರ ಪದ್ಧತಿ ಚೇಂಜ್ ಆಗುತ್ತ. ಜಿಲ್ಲೆಯಿಂದ ಜಿಲ್ಲೆಗೆ ಈ ತುಮಕೂರು ಕಡೆ ಮುದ್ದೆ ತಿಂತಿರ್ತಾರ, ಇಲ್ಲೇ ಹಾವೇರಿ, ಹುಬ್ಳಿ, ಧಾರವಾಡ ಆ ಕಡೆ ಬಂದ್ರ ರೊಟ್ಟಿ ಫೇಮಸ್. ಈ ತರ ಜಿಲ್ಲೆಯಿಂದ ಜಿಲ್ಲೆಗೆ ಆಹಾರ ಪದ್ಧತಿ ಬೇರೆ ಆಗ್ತಿರ್ತಾರ. ಅಂದ್ರೆ ಇಲ್ಲಿ ಪ್ರತಿನಿತ್ಯ ಇವ್ರು ಮುದ್ದೆ ತಿಂತಾರ ಅಂದ್ರ ಅಲ್ಲಿ ಪ್ರತಿನಿತ್ಯ ರೊಟ್ಟಿ ತಿಂತಿರ್ತಾರ. ಕಾಮನ್ ಆಗಿ ರೈಸ್, ಚಪಾತಿ, ದಾಲ್, ವೆಜಿಟೇಬಲ್ಸ್, ಫ್ರೂಟ್ಸ್ ಅಂತ ಹೇಳ್ಬೋದು. ಇವು ಸಾಮಾನ್ಯವಾಗಿ ಎಲ್ಲಾ ಕಡೆಯನ್ನು ಸೇವಿಸುವಂತಹ ಆಹಾರ ಪದ್ಧತಿಗಳು, ಆಹಾರ ಪದಾರ್ಥಗಳು. ನೋಡ್ರಿ ಇಲ್ಲಿ ಊಟ ಮಾಡ್ತಾ ಇದ್ದಾರೆ. ನೆಕ್ಸ್ಟ್, why do you eat food items every day? ನೀನು ದಿನಾಲು ಆಹಾರವನ್ನ ಏಕೆ ಸೇವಿಸುತ್ತೀಯಾ? Write the reason in the space given below. ನೋಡ್ರಿ, we eat these food items every day because they provide us with energy. They provide us energy, nutrients, vitamins, and minerals. They help us grow, stay healthy, and remain active. That's why we eat food every day. ನಾನು ದಿನಾಲು ಆಹಾರವನ್ನು ಏಕೆ ಸೇವಿಸ್ತೇನೆ ಅಂದ್ರೆ ಅವು ನಮಗೆ ಶಕ್ತಿಯನ್ನ ನೀಡುತ್ತವೆ, ಪೋಷಕಾಂಶಗಳನ್ನ ನೀಡುತ್ತವೆ, ವಿಟಮಿನ್ಗಳನ್ನ ನೀಡುತ್ತವೆ, ಮತ್ತ ಮಿನರಲ್ಸ್, ಖನಿಜಗಳನ್ನ ದೇಹಕ್ಕೆ ಒದಗಿಸುತ್ತವೆ. Write 5 food items that you eat festival or on special day. ಸ್ಪೆಷಲ್ ಡೇ ದಿನ ಸ್ವೀಟ್ಸ್ ತಿಂತಾರ, ಬಿರಿಯಾನಿ ತಿಂತಾರ, ಮಟನ್, ಚಿಕನ್, ಪಲಾವ್, ಪಾಯಸಂ, ಪೂರಿ, ಇನ್ನು ಅನೇಕ ಬಗೆಯ ಆಹಾರ ಪದಾರ್ಥಗಳನ್ನ ತಿಂತಾರ. ಒಂದಿಷ್ಟನ್ನ ಕೊಟ್ಟೈತಿ. ರೈಟ್ 5 ಫುಡ್ ಐಟಮ್ ದಟ್ ಯು ಲೈಕ್ ವೆರಿ ಮಚ್. ನಿಮಗೆ ಇಷ್ಟವಾದಂತಹ 5 ಪದಾರ್ಥಗಳನ್ನ ಬರೆಯಿರಿ. ಪಲಾವ್ ಅಂತಂದ್ರ ಪಲಾವ್ ಇಷ್ಟ ಆಯ್ತು, ಇಲ್ಲ ಬಿರಿಯಾನಿ ಇಷ್ಟ ಆಯ್ತು ಅಂದ್ರ ಬಿರಿಯಾನಿ ಅಂತ ಬರ್ಕೋರಿ. ಬಿರಿಯಾನಿ, ಪೂರಿ, ದೋಸಾ, ನಿಮ್ಗೆ ಏನ್ ಇಷ್ಟನೋ ಅದು. ಇಡ್ಲಿ, ಒಂದಿಷ್ಟು ಜನಕ್ಕೆ ಇಡ್ಲಿನೇ ಇಷ್ಟ ಆಗಿರುತ್ತ. ಇಡ್ಲಿ, ಬಹಳಷ್ಟು ಜನಕ್ಕೆ ರೈಸ್ ಐಟಮ್ಸ್ ಒಳಗ ಬಹಳ ಇಷ್ಟ ಇರುತ್ತ ರೈಸ್. ನೆಕ್ಸ್ಟ್, why do you like them? ನಿಮ್ಗೆ ಯಾಕೆ ಇಷ್ಟ ಆಯ್ತ ಅಂದ್ರ ಅದ ಕಾಮನ್ ಆಗಿ ಈ ತರ ಹೇಳ್ಬೋದು. I like them because they are tasty, delicious and enjoyable to eat. ಬಹಳ ರುಚಿಕರವಾಗಿ ಸಂತೋಷದಿಂದ ತಿನ್ನಾಕ ಅವು ನಮ್ಗೆ ಇಷ್ಟ ಆಗ್ತಾವ. They have different flavors, tastes and textures. ಅವು ವಿವಿಧ ಪ್ರಕಾರದ ಫ್ಲೇವರ್ಗಳಲ್ಲಿ, ರುಚಿಗಳನ್ನು ಹೊಂದಿದ್ದು ಆಕಾರಗಳಲ್ಲಿ ಇರುತ್ತವೆ. Which 5 food items that you do not like? ನಿಮಗೆ ಇಷ್ಟ ಇಲ್ಲಾರ್ದಂತ ಬಹಳಷ್ಟು ಜನಕ್ಕೆ ಎಲ್ಲಾ ಇಷ್ಟ ಇರ್ತೈತಿ. ಏನ್ ಇಷ್ಟ ಇಲ್ಲ ಅನ್ನೋದನ್ನ ಬರೀರಿ ಅಂತ ಹೇಳಾರ. ನಿಮ್ಗೆ ಇಷ್ಟ ಇರೋದು, ಇಷ್ಟ ಇಲ್ಲಾರ್ದು ನಮಗ್ ಗೊತ್ತಾಗಲ್ಲ.
ಇವನ್ ನೀವ ಬರಿತೀರಾ? ಓಕೆ. ವೈ ಡು ಯು ನಾಟ್ ಲೈಕ್ ದೆಮ್? ನಿಮ್ಗೆ ಯಾಕೆ ಇಷ್ಟ ಇಲ್ಲ ಅದಂತಂದ್ರ ಐ ಡು ನಾಟ್ ಲೈಕ್ ದೆಮ್ ಬಿಕಾಸ್ ದೇ ಮೇ ಹ್ಯಾವ್ ಅ ಬಿಟ್ಟರ್ ಟೇಸ್ಟ್. ಅವು ಬಿಟ್ಟರ್ ಟೇಸ್ಟ್ ಅನ್ನ ಹೊಂದಿರುತ್ತ, ಕಹಿ ರುಚಿಯನ್ನ ಹೊಂದಿರುತ್ತ. ಸ್ಟ್ರಾಂಗ್ ಸ್ಮೆಲ್, ಕೆಟ್ಟ ವಾಸನೆ. ಆರ್ ಅನ್ ಅನ್ಪ್ಲೀಸೆಂಟ್ ಟೆಕ್ಸ್ಚರ್, ಅದು ಸರಿಯಾದ ಇದರೊಳಗೆ ಇರಲ್ಲ ಆಕೃತಿಯಲ್ಲಿ. ಕಂಪೇರ್ ಯುವರ್ ಆನ್ಸರ್ ವಿತ್ ದೋಸ್ ಆಫ್ ಯುವರ್ ಫ್ರೆಂಡ್ಸ್. ನಿಮ್ಮ ಸ್ನೇಹಿತರೊಂದಿಗೆ ನಿಮ್ಮ ಆನ್ಸರ್ ಅನ್ನ ಕಂಪೇರ್ ಮಾಡ್ರಿ ಅಂತ ಹೇಳ ಮಾಡಿ. ಓಕೆ. ಮೇಕ್ ಅ ಲಿಸ್ಟ್ ಆಫ್ ಫುಡ್ ಐಟಮ್ ದಟ್ ಆರ್ ಗ್ರೋನ್ ಇನ್ ಯುವರ್ ಪ್ಲೇಸ್. ನಿಮ್ಮ ಸ್ಥಳದಲ್ಲಿ ಬೆಳೆಯುವಂತ ಫುಡ್ ಐಟಮ್ ಯಾರು? ರೈಸ್. ರೈಸ್ ಬೆಳೀತಿದ್ರ ರೈಸ್. wheat, wheat or fatty, wheat. ಜೋವರ್, ಜೋವರ್. ಸನ್ಫ್ಲವರ್ ಬೆಳಿತಾರ, ಸನ್ಫ್ಲವರ್. ಮತ್ತೆ ಯಾವ್ದು ಬೆಳಿತಾರ? ರಾಗಿ, ಮೇನ್ ಐಟಮ್ ರಾಗಿ. ವೆಜಿಟೇಬಲ್ಸ್, ವೆಜಿಟೇಬಲ್ಸ್ ಅನ್ನ ಹಾಕ್ತಿರ್ತಾರ ಆಲ್ಮೋಸ್ಟ್. ವೆಜಿಟೇಬಲ್ಸ್. ಫ್ರೂಟ್ಸ್, ಫ್ರೂಟ್ಸ್ ನಲ್ಲಿ ಬನಾನಾ, ಆಪಲ್ ಈ ತರ ಬರೆದ್ರು ಮುಗ್ದೋಗ್ಬಿಡುತ್ತ. ಬನಾನಾ, ಆಪಲ್ಸ್, ಇನ್ನು ಅನೇಕ ಬರಿಬಹುದು, ಅದು ಕೇಸ್ ಅಲಂಗಿಲ್ಲ. ಆಪಲ್, ಆಪಲ್ಸ್, ಆಪಲ್. ಓಕೆ. ನೋ ದಿಸ್. ಫುಡ್ ಹ್ಯಾಬಿಟ್ಸ್ ಡಿಫರ್ ಫ್ರಮ್ ಪರ್ಸನ್ ಟು ಪರ್ಸನ್. ಆಹಾರ ಪದ್ಧತಿ ಒಬ್ಬರಿಂದ ಒಬ್ಬರಿಗೆ ಬೇರೆ ಆಗಿರುತ್ತೆ. ಸಿಮಿಲರ್ಲಿ ದ ಫುಡ್ ಹ್ಯಾಬಿಟ್ ಆಫ್ ಪೀಪಲ್ ಆಫ್ ಡಿಫರೆಂಟ್ ಪ್ಲೇಸಸ್ ಆಲ್ಸೋ ಡಿಫರ್. ಅದಕ್ಕೆ ಹೇಳಿದ್ ನಾನು, ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಆಹಾರ ಪದ್ಧತಿ ಚೇಂಜ್ ಆಗ್ತಾ ಇರುತ್ತ ಅಂತ. People eat according to the taste, food habit, and food item available in plenty in that place or region. ಜನರು ತಮ್ಮ ರುಚಿಗೆ ಅನುಗುಣವಾಗಿ, ತಮ್ಮ ಹವ್ಯಾಸಕ್ಕನುಗುಣವಾಗಿ ಆ ಪ್ರದೇಶದಲ್ಲಿ ಬೆಳೆಯುವಂತಹ, ಹೆಚ್ಚಿಗೆ ಬೆಳೆಯುವಂತಹ ಆಹಾರ ಪದ್ಧತಿಗೆ ಒಗ್ಗಿಕೊಂಡಿರುತ್ತಾರೆ, ಜನರು ಸೇವಿಸುತ್ತಾರೆ. ಫಾರ್ ಎಕ್ಸಾಂಪಲ್, people eat more jowar in the region where jowar is grown in plenty. ಉತ್ತರ ಕರ್ನಾಟಕ ಅಂದ್ರೆ ನಮ್ಮ ಮಂದಿ ಖುಷಿ ಆಗತ್ತ, ಅದು ಹೆಸರು ಕೇಳ್ಬಿಟ್ರೆ ಖುಷಿ ಆಗ್ಬಿಡುತ್ತ. ಜೋಳ ರೊಟ್ಟಿ ಹೆಸರು ಕೇಳಿದ್ರೆ ಖುಷಿ ಆಗತ್ತ. ಅಂದ್ರೆ ಅಲ್ಲೇ ಬಹಳಷ್ಟು ಜೋಳವನ್ನು ಬೆಳಿತಾರ. ಹಂಗಾಗಿ ಹುಬ್ಳಿ ಧಾರವಾಡ ಕಡೆ ಎಲ್ಲ ಬಹಳಷ್ಟು ಜೋಳ ಬೆಳಿತಾರ, ರೊಟ್ಟಿ ಮಾಡ್ತಾರ, ರೊಟ್ಟಿಯನ್ನ ಇಷ್ಟಪಡ್ತಾರ ಆ ಕಡೆ. ಪೀಪಲ್ ಹೂ ಲೀವ್ ಆನ್ ದ ಸೀಶೋರ್ ಈಟ್ ಮೋರ್ ಫಿಶ್. ಕರಾವಳಿ ಪ್ರದೇಶದ ಜನರು ಹೆಚ್ಚಿಗೆ ಮೀನನ್ನ ತಗೊಂಡ್ಬರ್ತಾರ. ನಮ್ ಫ್ರೆಂಡನು ಹೋಗ್ತಿದ್ರು, ನಮ್ ಫ್ರೆಂಡ್ ಒಂದಿಷ್ಟು ಜನ MSc ಮಾಡ್ಬೇಕಾರ ಇದ್ರು. ಒಂದಿಷ್ಟು ಜನ ಊರಿಗೆ ಹೋದ್ರಂದ್ರ ಫಿಶ್ ಮಾಡಿಸ್ಕೊಂಡ್ ಬರ್ತಿದ್ರು, ತಂದ್ ಕೊಡ್ತಿದ್ರು ಬಾಕ್ಸ್ನೊಳಗ. ಅದನ್ನ ನಾವ್ ಈ ಎಂತೆಂತ ಹೋಟೆಲ್ನಾಗೋ ತಿಂತೀವಿ, ಚೆನ್ನಾಗಿರೋ ಹೋಟೆಲ್ನಾಗ ತಿಂತೀವಿ, ಎಲ್ಲಾ ತಿಂತೀವಿ. ಆದ್ರ ಅವ್ರು ಮಾಡಿಸ್ಕೊಂಡ್ ಬಂದು ಕೊಟ್ಟಂತ ಟೇಸ್ಟ್ ಅನ್ನ ಈಗನು ಮರೆಯಕ್ಕಾಗಲ್ಲ. ಈಗನು ನೆನೆಸ್ಕೊಂಡ್ರೆ ಬಾಯಲ್ಲಿ ನೀರ್ ಬರ್ತಾವ. ಅಂದ್ರ ನೀವು ಮಕ್ಕಳಿಗೆ, ಪೇರೆಂಟ್ಸ್ ಆತು, ಶಿಕ್ಷಕರಾತು ಏನ್ ಹೇಳ್ಬೇಕಂದ್ರ ಒಳ್ಳೆಯ ಸ್ನೇಹಿತರನ್ನ ಬೆಳೆಸ್ಕೊಳ್ಳೋದನ್ನ ಹೇಳ್ಬೇಕು. ಒಳ್ಳೆಯ ಸ್ನೇಹಿತರು ಜೀವನ ತುಂಬಾ ಇಂಪಾರ್ಟೆಂಟ್. ಅಂದ್ರ ಅವ್ರು ನಿಮ್ಮನ್ನ ಸ್ನೇಹಿತರು ಅಂತ ಒಪ್ಕೊಂಡಿದ್ರಂದ್ರ ಅವ್ರ ಊರಿಗೆ ಹೋದಾಗ ಅವ್ರ ಏನ್ರ ತಂದು ಕೊಡ್ತಿರ್ತಾರ, ಇವ್ರ ಊರಿಗೆ ಹೋದಾಗ ನೀವೇನ್ರ ಕೊಡ್ತಿರ್ತೀರಿ. ಈ ತರ ಇದು ಒಂದ ಅಲ್ಲ, ಮುಂದ್ ಜೀವನದೊಳಗ ದೊಡ್ಡವರಾದಂಗೆಲ್ಲ ಅವ್ರಿಗೆ ಬಹಳ ಅಂದ್ರ ಬಹಳ ಹೆಲ್ಪ್ ಆಗುತ್ತೆ.
The food habits of people differ from person to person. ವ್ಯಕ್ತಿಯಿಂದ ವ್ಯಕ್ತಿಗೆ ಬದಲಾಗಿರುತ್ತ. ನೆಕ್ಸ್ಟ್, ಯು ಆಲ್ರೆಡಿ ನೋ ವೈ ವಿ ನೀಡ್ ಫುಡ್. ನಮ್ಗೆ ಯಾಕೆ ಫುಡ್ ಬೇಕು ಅಂತ ಈಗಾಗಲೇ ಗೊತ್ತಾಯ್ತು. ಯಾಕಂದ್ರೆ ಎನರ್ಜಿ ಕೊಡುತ್ತಾ, ಪೋಷಕಾಂಶಗಳನ್ನು ಕೊಡುತ್ತಾ, ಎನರ್ಜಿ, ನ್ಯೂಟ್ರಿಯೆಂಟ್ಸ್, ವಿಟಮಿನ್ಸ್, ಮಿನರಲ್ಸ್ ಆ ಫುಡ್ ನಿಂತ ಬರುತ್ತೆ ನಮ್ಗೆ. ದ ಡಿಫರೆಂಟ್ ರಿಕ್ವೈರ್ಮೆಂಟ್ಸ್ ಆಫ್ ಫುಡ್ ಆರ್ ಶೋನ್ ಇನ್ ಪಿಕ್ಚರ್ ಗಿವನ್ ಬಿಲೋ. ಅಬ್ಸರ್ವ್ ದ ಪಿಕ್ಚರ್. ಅದಕ್ಕ ಆಟವನ್ನ ಆಡಲಿಕ್ಕೆ, ನಡೆಯಲಿಕ್ಕೆ, ಬೆಳೆಯಲಿಕ್ಕೆ. Which are the food item that give us strength? Which are the food item that help us to grow? ಇದಕ್ಕ ಫುಡ್ ಐಟಮ್ ಸ್ಟ್ರೆಂತ್ ನೀಡೋದಕ್ಕ ಕಾರ್ಬೋಹೈಡ್ರೇಟ್ಸ್ ಅಂತಾರ. ಕಾರ್ಬೋಹೈಡ್ರೇಟ್ಸ್ ಇದಕ್ಕ ಪ್ರೋಟೀನ್ಸ್, ಗ್ರೋತ್ಗೆ ಹೆಲ್ಪ್ ಆಗೋದಕ್ಕ ಪ್ರೋಟೀನ್ಸ್ ಅಂತಾರ. ಪ್ರೋಟೀನ್ಸ್, ಕಾರ್ಬೋಹೈಡ್ರೇಟ್ಸ್ ಅಂಡ್ ಲಿಪಿಡ್ಸ್. ಕಾರ್ಬೋಹೈಡ್ರೇಟ್ಸ್ ಅಂಡ್ ಲಿಪಿಡ್ಸ್ ಗ್ರೋತ್ಗೆ ಹೆಲ್ಪ್ ಆಗೋದಕ್ಕ ಪ್ರೋಟೀನ್ಸ್ ಅಂತಾರ. ವಿಚ್ ಆರ್ ದ ಫುಡ್ ಐಟಮ್ that are required to keep us healthy? ಇವು ವಿಟಮಿನ್ಸ್, ಕೀಪ್ ಅಸ್ ಹೆಲ್ದಿ, ವಿಟಮಿನ್ಸ್. ನೋ ದಿಸ್ ಫ್ರಾಮ್ ದ ಪಿಕ್ಚರ್ ಗಿವನ್ ಬಿಲೋ. ಇಲ್ಲಿ ನೋಡ್ರಿ, ಇಲ್ಲಿ ಹನಿ, ಇವು ಏನದಾವಲ್ಲ ಕಾರ್ಬೋಹೈಡ್ರೇಟ್ಸ್. ಇವು ಎಲ್ಲವೂ ಕಾರ್ಬೋಹೈಡ್ರೇಟ್ಸ್. ಇವು ಈ ಕಡೆ ಇರುವಂತವು ಪ್ರೋಟೀನ್ಸ್ ಮತ್ತ ಫ್ಯಾಟ್ನ ಐತಿ. ಇದ್ರೊಳಗ ಆಯಿಲ್ ಅಂತಂದ ಬಂದಾಗ ಫ್ಯಾಟ್ ಅಂತ ಬರುತ್ತ. ನೋಡ್ರಿ, ಇವೆಲ್ಲ ಕಾಳುಗಳು. ಗೀ, ಫಿಶ್, ಬಟರ್, ಮೀಟ್, ಅದನ್ನ ಫುಡ್ ಐಟಮ್ ದಟ್ ಹೆಲ್ಪ್ ಅಸ್ ಟು ಗ್ರೋ, ಬೆಳವಣಿಗೆಗೆ. ಫುಡ್ ಐಟಮ್ ದಟ್ ಮೇಕ್ ಸ್ಟ್ರಾಂಗ್. ರೈಸ್, ರಾಗಿ, ಜೋವರ್, wheat, foxtail, millet, pearl millet, oil, ghee, sugar, jaggery, meat, etc. give us strength. ಕಾರ್ಬೋಹೈಡ್ರೇಟ್ಸ್ ಅಂತ ಹೇಳ್ತಲ್ಲ ಅವು. ಇನ್ನ ಗ್ರೋತ್ಗೆ ಬೆಳವಣಿಗೆಗೆ ಸಹಾಯಕವಾಗೋದು ಪ್ರೋಟೀನ್ಸ್. ಪಲ್ಸಸ್ ಲೈಕ್ ತೂರ್ ದಾಲ್, ಕೌ ಗ್ರಾಮ್, ಬ್ಲಾಕ್ ಗ್ರಾಮ್, egg, meat, fish, butter, ghee, avu help us to grow. Next, write the name of other grain that you know. Other grains ಇಲ್ಲೇ ಅದಾವಲ್ಲ, ಇವನ್ ಎಷ್ಟು ಎಲ್ರಿಗೂ ಗೊತ್ತಿರೋದು ಇಷ್ಟ ಇರಂತ. ಜೋವರ್, ಬಾಜ್ರಾ, ಬಾರ್ಲಿ, ಸಿರಿಧಾನ್ಯಗಳು ಅಂತ ಬರ್ತಾವ ಅವು. ಒಂದಿಷ್ಟು ನೋಡ್ರಿ, ಇಲ್ಲೇ ಮ್ಯಾಂಗೋ, ಬನಾನಾ, ಪೋಮ್ಗ್ರೆನೇಟ್ಸ್, ಪಪ್ಪಾಯಿ, ಆಪಲ್. ಫುಡ್ ಐಟಮ್ ದಟ್ ಹೆಲ್ಪ್ ಅಸ್ ಟು ಸ್ಟೇ ಹೆಲ್ದಿ. ತರಕಾರಿಗಳು ಮತ್ತು ಹಣ್ಣುಗಳು. ಬೈ ಈಟಿಂಗ್ ಮೋರ್ ವೆಜಿಟೇಬಲ್ಸ್. ಇಲ್ಲಿ ವೆಜಿಟೇಬಲ್ಸ್ ಅದ ನೋಡ್ರಿ, ರಾಡಿಶ್, ಕ್ಯಾರೆಟ್ ಅದಾವಲ್ಲ, ವೆಜಿಟೇಬಲ್ಸ್ ಅಂಡ್ ಫ್ರೂಟ್ಸ್ ವಿ ಕ್ಯಾನ್ ಅವಾಯ್ಡ್ ಡಿಸೀಸಸ್. ಹೌದು, ಇಲ್ಲೇ ಒಂದಿಷ್ಟು ಇದನ್ನ ಕೊಟ್ಟರು ನೋಡ್ರಿ. ನೋ ದಿಸ್ raw vegetable, sprouted seeds and fresh fruits keep us healthy. ರಾ ವೆಜಿಟೇಬಲ್ಸ್ ಅಂದ್ರ ಕುದಿಸದೆ ಹಾಗೆ ತಿನ್ನುವಂತ ಹಸಿ ತರಕಾರಿ. ಸ್ಪ್ರೌಟೆಡ್ ಸೀಡ್ಸ್, ಮೊಳಕೆ ಕಾಳುಗಳು, ಮತ್ತ ತಾಜಾ ಹಣ್ಣುಗಳು ನಮಗೆ ಆರೋಗ್ಯವನ್ನ ಉತ್ತಮವಾಗಿಟ್ಟುಕೊಳ್ಳಲು ಸಹಾಯ ಮಾಡುತ್ತವೆ. ವಿ ಶುಡ್ ಡ್ರಿಂಕ್ ಮೋರ್ ವಾಟರ್ ಡೈಲಿ ಟು ಮೇಂಟೈನ್ ಗುಡ್ ಹೆಲ್ತ್. ಆರೋಗ್ಯವಾಗಿರಲು ದಿನನಿತ್ಯ ಕನಿಷ್ಠ ಅಂದ್ರೂ 2 ಲೀಟರ್ಗಿಂತ ಹೆಚ್ಚಿನ ನೀರನ್ನ ಕುಡಿಯಬೇಕು.
What did you eat yesterday? Draw its picture in this plate. ಮುದ್ದೆಯನ್ನು ತಿಂದಿದ್ರ ಮುದ್ದೆ ಗುಂಡು. ಇಲ್ಲೇ ಸಾಂಬಾರ್. ಇಲ್ಲಿ ಮೊಟ್ಟೆ ಬೇಕಂದ್ರೆ ಮೊಟ್ಟೆ ತಕ್ಕೋರಿ ಒಂದು. ಮೀಟ್ ಇತ್ತಂದ್ರ ಮೀಟ್ ಮಾಂಸ ಅದರದ ಚಿತ್ರವನ್ನ ತೆಗೀರಿ. Make a list of food items that are in your plate and your friend's plate. ನೀವೇನೇನ್ ತಿಂದಿರಿ ಅದನ್ನ ಇಲ್ಲಿ ಬರೀರಿ, ನಿಮ್ಮ ಫ್ರೆಂಡ್ ಏನ್ ತಿಂತಾರ ಅದನ್ನ ಬರೀರಿ, ಸರಿನಾ? ನೆಕ್ಸ್ಟ್, write the food material used to prepare these food items. Roti, ರಾಗಿ, ರೈಸ್, ಜೋವರ್, wheat. ಅಂದ್ರೆ ನಿಮ್ದನ್ನ ಕೇಳ್ಯಾರ ಅವ್ರು, ನೀವೇನ್ ತಿನ್ನಕ್ ಕುಂತಿದ್ರಿ ಅದನ್ನ ಕೇಳ್ಯಾರ. ದೀಸ್ ಅಂತಂದ್ರ ಈಗ ನಿಮ್ಮ ತಟ್ಟೆಯಲ್ಲಿ ಐತಲ್ಲ ಅದನ್ನ ಕೇಳಿರೋದು. ಆದ್ರೂ ಒಂದಿಷ್ಟು ರೈಸ್ ಇತ್ತಂದ್ರ ರೈಸ್ ಅಂಡ್ ವಾಟರ್ ಬೇಕು, ಚಪಾತಿ ಇತ್ತಂದ್ರ ವೀಟ್ ಫ್ಲೋರ್ ಅಂಡ್ ವಾಟರ್ ಬೇಕು, ದಾಲ್, ಪಲ್ಸಸ್, ವಾಟರ್, ಸ್ಪೈಸಸ್. ಬಿರಿಯಾನಿ ಬೇಕಂದ್ರ ರೈಸ್, ವೆಜಿಟೇಬಲ್ ಅಂಡ್ ಸ್ಪೈಸಸ್. ದೋಸಾ, ರೈಸ್, ಉರದ್ ದಾಲ್, ವಾಟರ್. ಪಾಯಸಂ, ರೈಸ್, ಮಿಲ್ಕ್, ಶುಗರ್, ಡ್ರೈ ಫ್ರೂಟ್ಸ್. ನೆಕ್ಸ್ಟ್ ನಿಮ್ಗ ಫ್ರೂಟ್ ಸಲಾಡ್ ಹಂಗೇನ್ರ ಇತ್ತಂದ್ರ ಫ್ರೂಟ್ಸ್ ಬೇಕು. ಫ್ರೂಟ್ ಸಲಾಡ್ ತಿಂತಾರ ಬಹಳಷ್ಟು ಜನ. ಫ್ರೂಟ್ಸ್ ಸಲಾಡ್ ಇದನ್ನೊಂದು ತಗೊಂಡ್ರಿ. ಫ್ರೂಟ್ಸ್ ಸಲಾಡ್ ಫ್ರೂಟ್ಸ್ ಬೇಕಿದಕ್ಕ. ಫ್ರೂಟ್ಸ್, ಶುಗರ್, ಮಿಲ್ಕ್. ಐಸ್ ಕ್ರೀಮ್ಗೆ ಐಸ್ ಕ್ರೀಮ್ ಇತ್ತಂದ್ರ ಐಸ್ ಕ್ರೀಮ್ಗೆ ಏನ್ ಬೇಕು? ಮಿಲ್ಕ್ ಬೇಕು, ಶುಗರ್, ಫ್ರಿಡ್ಜ್ ಬೇಕಂತ ಬರ್ದಿರಿ ಮತ್ತ ಈ ತರ. ನೆಕ್ಸ್ಟ್ ಆಕ್ಟಿವಿಟಿ, once again observe the list that you have prepared, get clues from it and fill in the blanks. ಇಲ್ಲಿ ನೋಡ್ರಿ, ಕುಕ್ಡ್ ರೈಸ್, ಅನ್ನ, ಅಕ್ಕಿ, ಅನ್ನವನ್ನ ತಯಾರು ಮಾಡ್ತಾರೆ, ಕುಕ್ಡ್ ರೈಸ್. ಹೌದಾ? ಅಕ್ಕಿಯಿಂದ ಮತ್ತೇನು? ಪಾಯಸ ತಯಾರು ಮಾಡ್ತಾರ, ಪಾಯಸಂ. ಅಕ್ಕಿಯಿಂದ ಮತ್ತ ಹಪ್ಪಳ ಮಾಡ್ತಾರ, ಹಪ್ಪಳ್. ಅದಕ್ ಮತ್ತ ಏನಂತಾರ ನೋಡ್ರಿ ಹಪ್ಪಳಕ್ಕ? ನೆಕ್ಸ್ಟ್ ಅಕ್ಕಿಯಿಂದ ಮತ್ತೇನ್ ಮಾಡ್ತಾರ? ಬಿರಿಯಾನಿಗೂ ಅಕ್ಕಿ ಬೇಕು. ಅಕ್ಕಿಯಿಂದ ಸಾವಿರಾರು ಪದಾರ್ಥಗಳನ್ನ ಮಾಡ್ತಾರ. ಅಂದ್ರೆ ವೆರೈಟಿ ಆಫ್ ಫುಡ್ ಐಟಮ್ ಅಕ್ಕಿಯಿಂದಾನ ಆಗೋದು. ದೋಸಾ. ನೆಕ್ಸ್ಟ್ ಇಡ್ಲಿ. ವೀಟ್, ಚಪಾತಿ ಮಾಡ್ತಾರ. ದೋಸಾ ಮಾಡ್ತಾರ ವೀಟ್ ಗೋಧಿಯಿಂದ. ಮತ್ತ ಪೂರಿ ಮಾಡ್ತಾರ, ಗೋಧಿ ಹಿಟ್ಟಿಲ್ಲ ಪೂರಿನೂ ಮಾಡಕ್ ಬರುತ್ತ. ಪೂರಿ. ನೆಕ್ಸ್ಟ್ ರವೆ ಇಡ್ಲಿ ಮಾಡ್ತಾರ, ರವೆ ಇಡ್ಲಿ, ಅದು ಗೋಧಿ ರವೆ ಇಡ್ಲಿನ ಮಾಡ್ತಾರ. ಅದು ಮಿಕ್ಸ್ ಮಾಡಿ. ಮಸ್ಟ್ ಸ್ವೀಟ್ ಐಟಮ್, ಸ್ವೀಟ್ ಅನ್ನ ತಯಾರು ಮಾಡ್ತಾರ. ಇನ್ನೊಂದು ಉಪ್ಪಿಟ್ಟು, ಉಪಮಾ ಅಂತ ಹೇಳ್ತಾರ, ಉಪ್ಪಿಟ್ಟು ಅಂತ ಹೇಳ್ತಾರ, ಅದನ್ನ ರೆಡಿ ಮಾಡ್ತಾರ. ಈ ತರ ತರಕಾರಿಯಿಂದ ಸಾವಿರಾರು ಪದಾರ್ಥಗಳನ್ನ ರೆಡಿ ಮಾಡ್ತಾರ. ಹಾಲಿನಿಂದ ಬಟರ್, ಗೀ, ಅನೇಕ ಅದಾವು. ಇವನ್ನೊಂದಿಷ್ಟ ನೋಡ್ಕೊಳ್ರಿ, ತುಂಬಾ ಈಸಿ ಐತಿ. ನೆಕ್ಸ್ಟ್ ಇಲ್ಲೇ you will get the food material that you have listed. Classify the food items that are available in your plate as a plant source and animal source. ಇದಕ್ಕೆ ಒಂದಿಷ್ಟು ಎಕ್ಸಾಂಪಲ್ ಅನ್ನು ಕೊಡ್ತೀನಿ ನಾನು. ರೈಸ್ ಪ್ಲಾಂಟ್ ಸೋರ್ಸ್. ಅದು ರೈಸ್ ಅಂತಂದ್ರ ಪ್ಲಾಂಟ್ ಸೋರ್ಸ್, ಸಸ್ಯದಿಂದ ಬರುತ್ತ. ಪ್ಲಾಂಟ್ ಸೋರ್ಸ್ ಅಂದ್ರ ಸಸ್ಯದಿಂದ ಬರುತ್ತ. ವೀಟ್ ಸಸ್ಯದಿಂದ ಬರುತ್ತ. ಜೋವರ್ ಸಸ್ಯದಿಂದ ಬರುತ್ತ. ವೆಜಿಟೇಬಲ್ಸ್ ಫ್ರೂಟ್ಸ್
ಬರೀ ವೆಜಿಟೇಬಲ್ಸ್ ಹೆಸರು ಬರೆದ್ರ ತುಂಬ ಹೋಗುತ್ತಿದ್ದು ಫ್ರೂಟ್ಸ್. ಇಲ್ಲಿ ಬರೋದಾದ್ರ ಮೀಟ್ ಮಾಂಸ ಪ್ರಾಣಿ ಮೂಲ, ಮಿಲ್ಕ್ ಪ್ರಾಣಿ ಮೂಲ, ಬಟರ್ ಪ್ರಾಣಿ ಮೂಲ, ಘೀ ಪ್ರಾಣಿ ಮೂಲ, ಎಗ್ ಪ್ರಾಣಿ ಮೂಲ, ಈ ತರ ನಿಮಗ್ ಗೊತ್ತಿರೋ ಒಂದೆರಡನ್ನು ಬರೀರಿ. ಪ್ಲೇ ದ ಗೇಮ್. ಒಂದು ಗೇಮ್ ಆಡಕ್ ಹೇಳ್ಯಾರ, ಆಡ್ರಿ. Observe the quantity of food eaten by you and people younger to you and elder to you. ನಿಮಗಿಂತ ದೊಡ್ಡವರು ಮತ್ತು ಚಿಕ್ಕವರು ಸೇವಿಸುವ ಆಹಾರದ ಪ್ರಮಾಣವನ್ನ ಗಮನಿಸು ಅಂತ ಹೇಳ್ಯಾರ. ಗಮನಿಸ್ರಿ. Now this people eat according to their age and nature of work they do. ಈಗ ರೈತಗ ಸ್ವಲ್ಪ ಕುಳಿತು ಕೆಲಸ ಮಾಡುವಂತಹ ವ್ಯಕ್ತಿಗೆ ಎಷ್ಟು ಬೇಕೋ ಅದಕ್ಕಿಂತ ಹೆಚ್ಚು ಆಹಾರ ಬೇಕು. ದೇಶದ ಬೆನ್ನೆಲುಬು ರೈತ ಅಂತ ಹೇಳ್ತಾರ. ಯಾಕಂದ್ರ ರೈತ ಒಕ್ಕಿದ್ರೆ ಬಿಕ್ಕುವುದು ಜಗವೆಲ್ಲ. ಅಂದ್ರ ರೈತ ಬೆಳೆದ್ರ ನಮ್ಮ ಜಗತ್ತಿನವರಿಗೆ ಎಲ್ಲರಿಗೂ ಅನ್ನ ಸಿಗತ್ತ. ರೈತ ಕೈ ಕೊಟ್ಟ ಅಂದ್ರ ರೈತ ಬೆಳೆದೇ ಇದ್ರ ಅನ್ನ ಸಿಗಲ್ಲ. ಸಾವಿರ ಕೋಟಿ ಇದ್ರುನು ಬೆಳೆಯೋನ ಇಲ್ಲ ಅಂತಂದ್ರ ಏನು ದುಡ್ಡು ತಿನ್ನಕ್ಕಾಗತ್ತಾ? ಅಂದ್ರೆ ದುಡ್ಡು ಇರ್ಬೇಕು, ಅದರ ಬೆಳೆಯನ್ನು ಬೆಳಿಬೇಕು. ಅದಕ್ಕ ರೈತಗೆ ಬಹಳ ಪ್ರಾಮುಖ್ಯತೆಯನ್ನ ಕೊಟ್ರ. ವಿವಿಧ ಪ್ರಕಾರದ ಜನರು ವಿವಿಧ ರೀತಿಯ ಆಹಾರವನ್ನ ಸೇವಿಸ್ತಾರ. ದ ಕ್ವಾಂಟಿಟಿ ಆಫ್ ಫುಡ್ ಈಟನ್ ಬೈ ಬಾಯ್ಸ್ ಅಂಡ್ ಗರ್ಲ್ಸ್ ಆಫ್ ದ ಸೇಮ್ ಏಜ್ ಡಿಫರ್ಸ್. ಈ ಹುಡುಗಿಯರ ಆಗ್ಬಿಟ್ರ ಒಂದ್ ಕುರ್ಕುರಿ ಪ್ಯಾಕೆಟ್ ನಲ್ಲೇ ಹೊಡಿ ತುಂಬ್ತು ಅಂತಾರ. ಇನ್ನೂ ಒಂದಿಟ್ಟು ಉಳಿತು ತಗೋ, ನೀನೊಂದಿಷ್ಟು ತಗೊಳ್ಳೋ, ಇದು ಉಳಿತು, ನಂಗ ಒಂದ್ ಕುರ್ಕುರಿ ಪ್ಯಾಕೆಟ್ ಹೋಗಲ್ಲ, ತಿನ್ನಕ್ ಆಗಲ್ಲ, ನನ್ ಜಾಸ್ತಿ ಆಗುತ್ತೆ ಅಂತಿರ್ತಾರ. ಒಂದ್ರಲ್ಲಿನ ಅಲ್ವಾ? ಅಂದ್ರ ಸುಮ್ನೆ ಕಾಮಿಡಿಗೆ ಹೇಳಿದ್ದೆ. ಒಂದಿಷ್ಟು ಜನ ತಿಂತಿರ್ತಾರ, ಅವ್ರು ಹಿಂಗ್ ಬಾಳ ತಳ್ಳಗ ಇರ್ತಾರ, ಏನ್ ತಿಂದ್ರು ದಪ್ಪ ಆಗ್ತಿರಲ್ಲ ಅವ್ರು, ಅಂತವ್ರೇ ಇರ್ತಾರ. ಒಂದಿಷ್ಟು ಜನ ನೋಡಾಕ್ ದಪ್ಪ ಇರ್ತಾರ, ಬಹಳಷ್ಟು ಕಡಿಮೆ ಊಟ ಮಾಡ್ತಿರ್ತಾರ. ಅದನ್ನು ನೋಡಿರ್ತೀರಿ ನೀವು. ಇಲ್ಲ ನೋಡ್ರಿ, ಮಿಲ್ಕ್ ಈಸ್ ದ ಮೇನ್ ಅಂಡ್ ಕಂಪ್ಲೀಟ್ ಫುಡ್ ಫಾರ್ ಸ್ಮಾಲ್ ಚಿಲ್ಡ್ರನ್. ಮಿಲ್ಕ್, ಕ್ಯಾನ್ ಯು ಲಿವ್ ಡ್ರಿಂಕಿಂಗ್ ಮಿಲ್ಕ್ ಓನ್ಲಿ? ನೀನು ಹಾಲನ್ನು ಮಾತ್ರ ಕುಡಿದು ಇರಬಲ್ಲಿಯ? ನೀನು ಅಂದ್ರ ಈಗ ಪಾಠವನ್ನ ಕೇಳುತ್ತಿರುವವರು, ನೋ, ದೊಡ್ಡವರಾಗಿಲ್ಲ, ನೀವೆಲ್ರೂ ದೊಡ್ಡವರಲ್ವಾ, ಇರಕ್ಕಾಗಲ್ಲ. ಇಲ್ಲೊಂದಿಷ್ಟು ಕೊಟ್ರು ನೋಡ್ರಿ. ಯು ಹ್ಯಾವ್ ಆಲ್ಸೋ ಲರ್ನ್ ಇನ್ ದ ಪ್ರೀವಿಯಸ್ ಕ್ಲಾಸ್ ದಟ್ animal also need food like you. Write the food of animal given below. Dog, ಅದು omnivorous, ಎಲ್ಲವನ್ನ ತಿನ್ನುತ್ತ. ಡಾಗ್ ಓಮ್ನಿವರಸ್ ಆದ್ರಿಂದ ಎಲ್ಲವನ್ನ ತಿನ್ನುತ್ತ. ಏನ್ ತಿನ್ನುತ್ತ? ರೈಸ್ ಐಟಮ್ಸ್ ತಿನ್ನುತ್ತ. ಹರ್ಬಿವೋರಸ್ ಅಂತಂದ್ರ ಸಸ್ಯ ಮೂಲ, ಪ್ಲಾಂಟ್ಸ್ ಅನ್ನ ತಿನ್ನುತ್ತ. ಕಾರ್ನಿವೋರಸ್ ಇಲ್ಲಿ ಮುಂದೆ ಓದ್ತೀರಿ. ಈಗ ಇದ ಪಾಠದೊಳಗ ಐತಿ, ಹೇಳತ್ತ. ಮತ್ತ ಕ್ಯಾಟ್, ಮಿಲ್ಕ್ ಮತ್ತ ಇಲಿಯನ್ನ ಬೇಟೆ ಆಡುತ್ತದ. ಹಂಗಾಗಿ ಮೀಟ್ ಅಂತ ಹೇಳಿದ್ರು ಏನು ತಪ್ಪಿಲ್ಲ. ಕೌ ಗ್ರಾಸ್ ತಿನ್ನುತ್ತ, ಹುಲ್ಲನ್ನ ತಿನ್ನುತ್ತ ಕೌ. ಮಂಕಿ ಫ್ರೂಟ್ಸ್, ಹಣ್ಣನ್ನ ತಿನ್ನುತ್ತ. ಪಾಪ ಈಗ ಮಳೆ ಇಲ್ಲ, ಹಣ್ಣಿಲ್ಲ ಅಂತಂದ್ರ ಅವು ನಾಡಿಗೆ ಬರ್ತಾವ. ಮತ್ತ ಕಾಡಿನೊಳಗಿಂತ ಏನಾರ ಅದಿರೇನು, ಏನ್ರ ಕೊಡ್ರಿ ಅಂತಂದ್ ಕೇಳ್ಕೊಂಡು ಹೋಗ್ತಾವ. ಹೆನ್, ಕೋಳಿ, ಗ್ರೇನ್ಸ್, ಕಾಳುಗಳನ್ನ ತಿನ್ನುತ್ತ. ಬ್ಯಾಂಡಿಕೋಟ್ ಗ್ರೇನ್ಸ್ ಅನ್ನ ತಿನ್ನುತ್ತೆ ಇದು. ಮಸ್ಕಿಟೋ ಇನ್ಸೆಕ್ಟ್ ಅನ್ನ ತಿನ್ನುತ್ತ. ಇನ್ಸೆಕ್ಟ್ ವೇಸ್ಟ್, ಸ್ಮಾಲ್ ಇನ್ಸೆಕ್ಟ್ ಅನ್ನ ತಿನ್ನುತ್ತ. ಸೊಳ್ಳೆ ಮತ್ತ ವೇಸ್ಟ್
ನೀರನ್ನ ಕುಡಿಯುತ್ತ. ಲಿಸರ್ಡ್ ಹಲ್ಲಿ, ಇನ್ಸೆಕ್ಟ್ಸ್ ಕೀಟಗಳನ್ನ ತಿನ್ನುತ್ತೆ ಇದು. ನೆಕ್ಸ್ಟ್ ಬಿಯರ್ ಕರಡಿ ಹನಿಯನ್ನ ತಿನ್ನುತ್ತಾ. ಹನಿ ಇಲ್ಲ ಅಂತಂತಂದ್ರ ಬೇರೆಯನ್ನು ತಿನ್ನುತ್ತಾ. ಕರಡಿ ಅಂದ ತಕ್ಷಣ ಜೇನುತುಪ್ಪದ್ದು ಒಂದು ಇದು. ಟೈಗರ್ ಮೀಟ್, ಮಾಂಸವನ್ನ ತಿನ್ನುತ್ತಾ. ಗಿಡುಗ ಸ್ನೇಕ್, ಗಿಡುಗ ಅಂದ ತಕ್ಷಣ ಸ್ನೇಕ್ ಅಂತೀವಿ. ಇನ್ಸೆಕ್ಟ್ಸ್ ಅಂತಂದ್ರೆ ಸರಿ, ಸ್ನೇಕ್ ಇನ್ಸೆಕ್ಟ್. ಇಲ್ಲ ಫ್ರಾಗ್, ಸ್ನೇಕ್ ಅಂದ ತಕ್ಷಣ ಫ್ರಾಗ್ ತೋರಿಸ್ಬಿಡ್ತಾರ. ಫ್ರಾಗ್ ಕಪ್ಪೆಯನ್ನ ತಿನ್ನುತ್ತ. ಫಿಶ್ ಇನ್ಸೆಕ್ಟ್ಸ್ ಅನ್ನ ತಿನ್ನುತ್ತ. ಕೀಟಗಳನ್ನ, ನೀರಿನಲ್ಲಿರುವಂತ ಕೀಟಗಳನ್ನ ತಿನ್ನುತ್ತೆ, ಇನ್ಸೆಕ್ಟ್ಸ್. ಡೀರ್ ಜಿಂಕೆ, ಗ್ರಾಸ್. ಫ್ರಾಗ್ನ ಇನ್ಸೆಕ್ಟ್ಸ್ ತಿನ್ನುತ್ತ, ಕೀಟಗಳನ್ನ ತಿನ್ನುತ್ತ. ಬೈಸನ್ ಕಾಡು ಕೋಣ, ಗ್ರಾಸ್. ಬೈಸನ್ ಗ್ರಾಸ್ ಅನ್ನ ತಿನ್ನುತ್ತ. ಇಲ್ಲಿ ನೋಡ್ರಿ, ಹುಲ್ಲನ್ನು ತಿಂತಾ ಇದೆ ಹಸು. Observe the quantity of food eaten by cow and calf. In the same way, observe the food quantity and quantity of food eaten by other animals. Okay. Name of animal, food given. ಈಗ ಮೇಲ್ಗಡೆ ಬರ್ದಿವಲ್ಲ, ಅದೇ ತರ. ಪ್ಲೇ ದ ಗೇಮ್. ಈ ಗೇಮ್ ಅನ್ನ ನೋಡ್ರಿ, ಇಲ್ಲಿ ಒಂದಿಷ್ಟು ಅದ ನೋಡ್ರಿ. ಟೈಗರ್ ಡೀರ್ ಅನ್ನ ಬೇಟೆ ಆಡ್ತಾ ಇದೆ. ಸ್ಕ್ವೈರಲ್ ಹಣ್ಣನ್ನ ತಿಂತಾ ಇದೆ. ಡೀರ್ ಫ್ರಾಗ್ ಇನ್ಸೆಕ್ಟ್ ಅನ್ನು ತಿಂತಾ ಇದೆ ನೋಡ್ರಿ. ಹೌದಾ? ಎಲ್ಲ ಹೇಳೈತಿ. ನೋ ದಿಸ್ animal which eat plants and their products are called herbivorous animals. ಇನ್ನು ಮುಂದಿನ ಕ್ಲಾಸ್ ನಲ್ಲಿ, ಹೈಯರ್ ಕ್ಲಾಸ್ ನಲ್ಲಿ ಇದರ ಬಗ್ಗೆ ಡೀಟೇಲ್ ಆಗಿ ಓದ್ತೀರಿ ನೀವು. ಹರ್ಬಿವೋರಸ್ ಕ್ಯಾರೆಕ್ಟರ್ಸ್, ಎಕ್ಸಾಂಪಲ್ಸ್, ಈ ತರ ಎಲ್ಲ. ಈಗ ಇಷ್ಟನ್ನ ಗೊತ್ತಿರಲಿ. ಎನಿಮಲ್ಸ್ ವಿಚ್ ಈಟ್ ಪ್ಲಾಂಟ್ಸ್ ಅಂಡ್ ದೇರ್ ಪ್ರಾಡಕ್ಟ್ ಆರ್ ಕಾಲ್ಡ್ ಹರ್ಬಿವೋರಸ್ ಎನಿಮಲ್ಸ್. ಸಸ್ಯಾಹಾರಿ ಪ್ರಾಣಿಗಳು ಅಂತ ಕರೀತಾರ. ಎನಿಮಲ್ಸ್ ವಿಚ್ ಈಟ್ ಅದರ್ ಎನಿಮಲ್ಸ್ ಓನ್ಲಿ ಆರ್ animals which eat meat are called carnivorous animals. ಮಾಂಸಾಹಾರಿ ಪ್ರಾಣಿಗಳು ಅಂತ ಕರೀತಾರೆ. ನೆಕ್ಸ್ಟ್, animals which eat both plants and animals. ಸಸ್ಯ ಮತ್ತು ಪ್ರಾಣಿ ಎರಡನ್ನೂ ತಿಂದು ಬದುಕುವುದಕ್ಕ omnivorous animals ಅಂತ ಕರೀತಾರೆ. ಇಲ್ಲಿ ನೋಡ್ರಿ, ಇಲ್ಲಿ ಒಂದು ಇದನ್ನ ಕೊಟ್ರ. Here is a problem. The animal are tied with the thread to the food they eat. As their thread is entangled, it is difficult for them to find their food. Can you help them to find their food? ಇಲ್ಲಿ ನೋಡ್ರಿ, ಈ ತರ ಹೆಂಗ್ ಹೋಗ್ಬೇಕು ಅಂತ ಆಟ ಚೆನ್ನಾಗಿದೆ, ಆಡಿ ಇದನ್ನ. ಸರಿನಾ? ಆಕ್ಟಿವಿಟಿ ಇಲ್ಲಿ ನೋಡ್ರಿ. ಹರ್ಬಿವೋರಸ್ ಸಸ್ಯಾಹಾರಿಗಳು. Here are the picture of few animals. There are 3 bags in the middle. ಅದನ್ನ ಯಾವ್ಯಾವ ಹರ್ಬಿವೋರಸ್, ಕಾರ್ನಿವೋರಸ್, ಓಮ್ನಿವೋರಸ್ ಅನ್ನೋದನ್ನ ಹಾಕ್ಬೇಕು. ನೋಡ್ರಿ, ಓಮ್ನಿವೋರಸ್ಗೆ ಮನುಷ್ಯ, ಡಾಗ್. ಹರ್ಬಿವೋರಸ್ಗೆ ಕೌ, ಎಲಿಫೆಂಟ್, ಮಂಕಿ. ಇದು ಗ್ರಾಸ್ ಅನ್ನ ತಿನ್ನುತ್ತಾ ಹರ್ಬಿವೋರಸ್ಗೆ. ಕಾರ್ನಿವೋರಸ್ಗೆ ಲಯನ್, ಟೈಗರ್, ಇವೆಲ್ಲ ಈ ತರ ಹಾಕಿ. ಡೀರ್ ಹರ್ಬಿವೋರಸ್, ಕ್ಯಾಟ್ ಓಮ್ನಿವೋರಸ್. ಕ್ಯಾಟ್ ಓಮ್ನಿವೋರಸ್, ಡೀರ್ ಹರ್ಬಿವೋರಸ್. ಇದೆಷ್ಟು ಈ ವಿಡಿಯೋದಲ್ಲಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತಿ ಅನ್ಕೋತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಒಂದು ಲೈಕ್ ಮಾಡಿ, ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ನಾವು ಅಪ್ಲೋಡ್ ಮಾಡೋ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಅನ್ನು ಒತ್ತಿ. ಮುಂದಿನ ವಿಡಿಯೋದಲ್ಲಿ ಲೆಸನ್ 7 ಅವರ್ ಕಿಚನ್ ಅನ್ನ ನೋಡೋಣ.